ನಮಸ್ತೆ ಸರ್. ನಮಸ್ತೆ ಸರ್ ನಿಮ್ಮ ಹೆಸರು? ವಿಠಲ್. ಓಕೆ ಸರ್, ಎಲ್ಲಿಂದ ಬರ್ತಾ ಇರೋದು? ಗದಗ ಡಿಸ್ಟ್ರಿಕ್ಟ್. ಗದಗಿಂದ. ಇದು ಎಷ್ಟನೇ ಕ್ಲಾಸ್ ಸರ್ ಅಟೆಂಡ್ ಮಾಡ್ತಾ ಇರೋದು? 5ನೇ ಕ್ಲಾಸ್. ಓಕೆ ಸರ್, ನೀವು ಬಿಸ್ನೆಸ್ ಮಾಡ್ತಾ ಇರೋದಾ? ಡೈರಿ ಬಿಸ್ನೆಸ್, ಶೀಪ್ ಅಂಡ್ ಗೋಟ್ ಫಾರ್ಮಿಂಗ್ ಬಿಸ್ನೆಸ್. ಓಕೆ ಸರ್, ಬಿಸ್ನೆಸ್ ಯಾವ ರೀತಿ ಆಗ್ತಾ ಇದೆ ತಿಳ್ಸ್ಕೊಬೋದಾ? ಮೊದ್ಲು ನಾವು 4 ವರ್ಷ ಆಯ್ತ್ರಿ ಮಾಡಿ. ಇಲ್ಲಿ ಬರೋಕಿನ ಮೊದ್ಲ ನಮ್ದು ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಕಮ್ಮಿ ಇತ್ತು. ಇಲ್ಲಿ ಬಂದ್ಮೇಲೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಯ್ತು. ಗುರುಜರ್ ಹತ್ರ ಬಂದ್ಮೇಲೆ ನಮ್ ಫೈನಾನ್ಸ್ ಮೇಂಟೈನ್ ಹೆಂಗ್ ಮಾಡ್ಬೇಕು, ಯಾವ ತರ ನಮ್ಗೆ ಅದನ್ನ ಉಳಿಸೋಬೇಕು, ಯಾವ ತರ ನಾವು ಕಸ್ಟಮರ್ಗೆ ಇದನ್ನ ಮಾಡ್ಬೇಕು, ಅದನ್ನ ಯಾವ ತರ ನಾವು ಮೇಂಟೈನ್, ನಾವು ಕೆಲಸ ಮಾಡದೇನೆ ನಾವು ಬೇರೆಯವ್ರ ಕಡೆ ಕೆಲಸ ಮಾಡಿಸಿದ್ದು. ನಾವು ಮೊದಲು ನಾವು ಮಾಡ್ತಿದ್ವಿ ಕೆಲಸ. ಈಗೆಲ್ಲ UPR ಕೆಲಸಕ್ಕೆ ಇಟ್ಕೊಂಡು ನಾವು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಯಾವುದೇ ತೊಂದರೆ ಇಲ್ಲ. ನಾವು ಇಲ್ಲಿ ಗುರುಜರ್ ಹತ್ರ ಬಂದ್ಮೇಲೆ ಫೈನಾನ್ಸಿಯಲಿ ಯಾವ ತರ ನಾವು ಫೇಸ್ ಮಾಡ್ಬೇಕು ಅನ್ನೋದು ನಮಗೆ ಫುಲ್ ಧೈರ್ಯ ಬಂದಿದೆ. ಅದೇ ಸರ್, ಬಜೆಟಿಂಗ್ ಯಾವ ರೀತಿ ಯಾವ ತರ ಮಾಡ್ಕೋಬೇಕು, ಲೆಕ್ಕಪತ್ರ ಅದನ್ನ ಬಂದಿದ್ದ ಡೈಲಿ ಲೆಕ್ಕಪತ್ರ ನಾವು ಯಾವ ತರ ಇಡಬೇಕು, ನಮ್ಗೆ ಲೆಕ್ಕ ಇರ್ತಿದ್ದಿಲ್ಲ. ಫಸ್ಟಿಗೆ ಇಲ್ಲಿ ಬರೋಕಿನ ಮುಂಚಿತವಾಗಿ ನಾವು ಮಾಡ್ತಿದ್ವಿ, ಬಿಸ್ನೆಸ್ ಮಾಡ್ತಿದ್ವಿ ಅಷ್ಟೇ. ಇನ್ಕಮ್ ಬರ್ತಿತ್ತು, ಟ್ರಾನ್ಸಾಕ್ಷನ್ ಇತ್ತು, ಎಲ್ಲ ಇತ್ತು. ಅದನ್ನ ಯಾವ ತರ ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು ನಮ್ಗೆ ಐಡಿಯಾ ಇದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಅದ್ರ ಬಗ್ಗೆ ನಮ್ಗ ಹಣಕಾಸಿನ ಫೈನಾನ್ಸ್ ಬಗ್ಗೆ ನಮ್ಗ ಅತಿ ಮಹತ್ವದ ಒಂದು ಇದನ್ನ ತೋರಿಸ್ಕೊಟ್ರೆ ಗುರುಜರು. ಯಾವ ತರ ನಾವು ಇದನ್ನ ಮಾಡಿದ್ರೆ ಅದನ್ನ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ನಮ್ಗೆ ಗೊತ್ತಿದ್ದಿಲ್ಲ. ನಾವು 7 ಗಂಟೆ 8 ಗಂಟೆ ಎದ್ದು ಆರಾಮ್ ಮಾಡ್ತಿದ್ವಿ. ಈಗ ಏನೈತಲ್ಲ, ಇಲ್ಲಿ ಬಂದ್ಮೇಲೆ ಟೈಮಿಂಗ್ ಎಷ್ಟು ಮಹತ್ವ ಐತೆ ಅನ್ನೋದು ನಮಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಮತ್ತೆ ನಾವು ಡೈಲಿ ಬರೋದ ಹಾಲಿನ ಇನ್ಕಮ್ ಯಾವ ತರ ಉಳಿಸ್ಬೇಕು, ನಾವು ಅದನ್ನ ಯಾವ ತರ ಹೆಚ್ಚಿಗೆ ಬೆಳೆಸ್ಬೇಕು, ಯಾವ ತರ ಬಿಸ್ನೆಸ್ ಅಲ್ಲಿ ನಾವು ಇಂಟ್ರೆಸ್ಟ್ ತೋರಿಸ್ಬೇಕು. ನಮ್ಮಲ್ಲಿ ಅಪ್ರಮೇಷನ್ ನಾವು ಇಲ್ಲಿ ಬಂದ್ಮೇಲೆ ಗುರುಜರ್ ಹೇಳಿದ್ದು ನಾವು ಬೆಳಿಗ್ಗೆ ಎದ್ದ ಕೂಡಲೇ ಯಾವ ತರ ಮಾಡ್ಬೇಕು, ಸಾಯಂಕಾಲ ಏನ್ ಮಾಡ್ಬೇಕು, 3 ಟೈಮ್ 63 ದಿವಸದ್ದು ನಮ್ಗೆ ವೃತ್ತದ್ದು ಹೇಳಿದ್ರು ಸ್ವಾಮಿ ಗುರುಜರ್. ಕಂಟಿನ್ಯೂ 3 ತರ, ಬೆಳಿಗ್ಗೆ ಮಾಡೋದು, ಮಧ್ಯಾಹ್ನ ಮಾಡೋದು, ಸಾಯಂಕಾಲ ರಾತ್ರಿ ಮಾಡೋದು. ಮಲಗುವಾಗ ಯಾವ ತರ ಮಾಡ್ಬೇಕು, ಎದ್ದ ಮೇಲೆ ಬೆಳಿಗ್ಗೆ ಏನ್ ಮಾಡ್ಬೇಕು, ಎದ್ದ ಕೂಡಲೇ ನಾವು ಹಣವನ್ನು ಯಾವ ತರ ನಾವು ಇದನ್ನ ಮೇಂಟೈನ್ ಮಾಡ್ಬೇಕು. ಪರ್ಸನಲಿ ನಾವು ಏನಿಲ್ಲ ಅಂದ್ರೆ ಮಿನಿಮಮ್ 9,000 ರೂಪಾಯಿ ಪರ್ಸನಲ್ ಇಟ್ಕೊಂಡ್ರೆ ಅವು ಯಾವ ತರ ಮ್ಯಾಜಿಕ್ ಆಗುತ್ತೆ ಅನ್ನೋದು ನಮ್ಗೆ ಮ್ಯಾಗ್ನೆಟ್ ಟೈಪ್ ನಮ್ಗೆ ತೋರಿಸ್ಕೊಟ್ರು. ಅದೇ ಪ್ರಕಾರ ನಾವು 9,000 ರೂಪಾಯಿ ಹಣ ಪರ್ಸನಲ್ ಇಟ್ಟಿದ್ಮೇಲೆ ದುಡ್ಡಿಗೆ ಏನು ಕೊರಿಯಿಲ್ಲಂಗ ಆಯ್ತು. ನಾವು ಹೆಂಗ್ ಬರ್ತೈತೆ ದುಡ್ಡು ಬರ್ಬೋದು, ಹೆಂಗ ಬರ್ತೈತೆ ನಮ್ಗೆ ಗೊತ್ತಾಗಲ್ಲ. ಮತ್ತು ಅದನ್ನ ಹೆಂಗ ತರ ದುಡ್ಡಿಗೆ ಏನು ಕೊರಿಯಿಲ್ಲಂಗ ನಾವು ಬಿಸ್ನೆಸ್ ನಲ್ಲಿ ಯಾವ್ದು ತೊಂದರೆ ಇಲ್ಲಂಗ ನಾವು ಕರೆಕ್ಟಾಗಿ ಇಲ್ಲಿ ಬಂದ್ಮೇಲೆ ನಮ್ಗೆ ಯಾವುದೇ ಇದು ಆಗ್ಲಂಗ ನಮ್ಗೆ ಕರೆಕ್ಟ್ ನೀಟಾಗಿ ಹೊಂಟೈತೆ ಬಿಸ್ನೆಸ್. ಮತ್ತೆ ಈ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಈ ಕ್ಲಾಸ್ ಬಗ್ಗೆ ಏನಿಸ್ತು ನಿಮ್ಗೆ? ಕ್ಲಾಸಿನ ಬಗ್ಗೆ ನಮ್ಗೆ ಭಾರಿ ಇಂಟ್ರೆಸ್ಟ್. ನಮ್ಗೆ ಪ್ರತಿಯೊಂದು ಒಂದು ತಿಂಗಳು ಅದು ಗುರುಜರ್ನ ಭೇಟಿ ಆಗ್ಲಿಲ್ಲ, ನಾವು ಬರ್ಲಿಲ್ಲ, ಕ್ಲಾಸಿಗೆ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಏನೋ ಒಂಥರ ನಮ್ಗ ಕಳ್ಕೊಂಡಂಗ ಆಗ್ಬೋದು. ಓಕೆ ಸರ್, ಇಷ್ಟು ಕ್ಲಾಸ್ ಅಟೆಂಡ್ ಮಾಡಿದೀರಾ ನೀವು, ನಿಮ್ಗೆ ಏನು ಅನ್ಸುತ್ತೆ? ಈಗ ಪ್ರತಿ ಕ್ಲಾಸ್ ಒಂದೇ ತರ ಹೇಳ್ತಾರೆ ಅನ್ಸುತ್ತಾ? ಇಲ್ಲ, ಬೇರೆ ಬೇರೆ ಡಿಫ್ರೆನ್ಸ್ ಐತಿ. ಈಗ ನಾವು ಈ ಕ್ಲಾಸ್ ಅಟೆಂಡ್ ಆದ ಮತ್ತೊಂದು ಕ್ಲಾಸ್ ಮುಂದಿನ ಕ್ಲಾಸಿಗೆ ಅದು ಇರಂಗ ಇಲ್ಲ. ನಾವು ಬೇರೆ ಚೇಂಜಸ್ ಇರ್ತೈತೆ, ಬರೀ ರಿಪೀಟ್ ಹಂಗ್ ಮಾಡೋದೇ ಇಲ್ಲ ಗುರುಜರ್. ನಮ್ಗ ಅವ್ರು ಹೇಳೋದ್ರಿಂದ ಪ್ರತಿಯೊಂದು ನಮ್ಗ ಒಳ್ಳೊಳ್ಳೆ ಹೊಸ ಐಡಿಯಾ ಬರ್ತೈತಿ. ಹೊಸ ಟೈಪ್ ಒಳ್ಳೊಳ್ಳೆ ನಾವು ಬೇರೆ ಬೇರೆ ಇದನ್ನ ಯಾವ ತರ ನಾವು ಹೆಂಗ್ ಮೇಂಟೈನ್ ಮಾಡ್ಬೇಕು, ಈ ಬೇರೆ ಬೇರೆ ಹೆಚ್ಚುವರಿ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಜಾಸ್ತಿ ಬರ್ತೈತಿ. ಯಾವ ತರ ನಾವು ಮುಂದೆ ಅದನ್ನ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡ್ಕೊಳಕ್ ನಮಗೊಂದು ಅವಕಾಶ ಇದೆ. ನಮ್ಗೆ ಇನ್ನೊಂದೇನ, ನಮ್ಗೆ ಎಷ್ಟೇ ಸಾಲ ಇದ್ರು, ನಮ್ಗೆ ಎಷ್ಟೇ ಇದು ಇದ್ರು, ಟರ್ನ್ ಒಂದು ಚಾನ್ಸ್ ಇದ್ರೆ ನಮ್ಗೆ ಧೈರ್ಯ ಅನ್ನೋದು ಇಲ್ಲಿ ಮೇನ್ ಬರ್ತೈತಿ. ಧೈರ್ಯ ಮಾಡ್ಕೊಂಡು ನಾವು ಇಲ್ಲಿ ಬಂದ ಮೇಲೆ ನನಗೆ ಭಯ ಅನ್ನೋದೇ ಏನು ಇಲ್ಲ. ಭಯ ಅನ್ನೋದು ಏನಿಲ್ಲ. ನಾವು ಯಾವ ತರ ಹೆಂಗ್ ಫೇಸ್ ಮಾಡ್ಬೇಕು, ಎಷ್ಟೇ ನಾವು ದುಡ್ಡು ಕೊಡೋದಿಲ್ಲ, ಅವ್ರಿಗೆ ನಾವು ದುಡ್ಡು ಕೊಡೋದಿದ್ರೆ ಸಹಿತ ನಾವು ಯಾವ ತರ ಫೇಸ್ ಮಾಡ್ಬೇಕು, ಅವ್ರಿಗೆ ಏನ್ ಹೇಳ್ಬೇಕು, ನಾವು ಯಾವ ತರ ತೀರಿಸ್ಬೇಕು ಅನ್ನೋದು ನಾನು ತೀರಿಸ್ತೇನೆ, ನಾನು ಕೊಡ್ತೇನೆ, ನಾ ಇದರಲ್ಲಿ ಸಕ್ಸಸ್ ಆಗೇ ಆಗ್ತೇನೆ ಅನ್ನೋದು ನೆಗೆಟಿವ್ ಅನ್ನೋದು ನನ್ನ ತಲೆಯಲ್ಲಿ ಇರೋದಿಲ್ಲ. ಪಾಸಿಟಿವ್ ಆಗೇ ಬರ್ತೈತೆ. ಪಾಸಿಟಿವ್ ಬೆಳಗ್ಗೆ ಎದ್ದ ಕೂಡಲೇ ನಮ್ಗೆ ಅದ್ರ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡೋದೈತೆ. ಅವಾಗ ಮೊದ್ಲು ಈ ತರ ಮಾಡಿದ್ರೆ ಹೆಂಗಪ್ಪ ಮುಂದೆ ಹೆಂಗು, ಈ ತರ ನಾ ಸಾಲ ಮಾಡಿ ಲೋನ್ ಮಾಡಿ ನಾವು ಬಿಸ್ನೆಸ್ ಮಾಡಿ ಇದನ್ನ ತೀರ್ಸೋದು ಹೆಂಗ, ಏನ್ ಮಾಡೋಂತ ಭಯ ಇರ್ತಿತ್ತು ಸಾಲದ ಬಗ್ಗೆ. ಇಲ್ಲಿ ಕ್ಲಾಸಿಗೆ ಅಟೆಂಡ್ ಆದ್ಮೇಲೆ ನನಗೆ ಸಾಲದ ಬಗ್ಗೆ ಭಯ ಅಲ್ಲ. ನಾನು ತೀರಿಸ್ತೀನಿ, ನಾನು ದುಡಿತೀನಿ, ನಾವು ಯಾವ ತರ ದುಡಿದ್ರೆ ನಾನು ಸಕ್ಸಸ್ ಆಗ್ತೇನೆ ಅನ್ನೋದು ನನಗೆ ಅಗ್ದಿ ಪರ್ಫೆಕ್ಟ್ ಆಗಿ ನನಗೆ ಅನುಭವ ಇಲ್ಲಿ ಬಂದಿದೆ. ಓಕೆ ಸರ್, ಹಾಗೆ ಏಪ್ರಿಲ್ 26ನೇ ತಾರೀಕು ನಮ್ದು ಬಿಸ್ನೆಸ್ ವರ್ಕ್ಶಾಪ್ ಇರುತ್ತೆ. ಇದು ಸ್ಪೆಷಲ್ ವರ್ಕ್ಶಾಪ್ ಆಗಿರುತ್ತೆ. ಈ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ? ಅಟೆಂಡ್ ಆಗ್ತೇನೆ. ಅಗ್ದಿ ಹೆಚ್ಚಿನ ನಾಲೆಜ್ ಬರ್ತೈತೆ ನನಗೆ. ಇನ್ನು ಹೆಚ್ಚಿನ ನಾನು ಅದನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಹೆಚ್ಚಿಗೆ ದುಡ್ಡು ನಾನು ಅದನ್ನ ಹೆಂಗೆ ಸೇವ್ ಮಾಡ್ಬೇಕು, ಯಾವ ತರ ನಾ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು, ನಾ ಇನ್ನೂ ಹೆಚ್ಚಿಗೆ ಇದರಲ್ಲಿ
ಡೆವಲಪ್ಮೆಂಟ್ ಮಾಡ್ಬೇಕು, ನನ್ನ 4 ಮಂದಿ ಜನಕ್ಕೆ ನಾನು ಕೆಲ್ಸಕ್ಕೆ ಇಟ್ಕೊಂಡು ನಾ ಮೇಂಟೈನ್ ಮಾಡ್ಬೇಕು ಅನ್ನೋ ನನ್ನ ತಲೆಯಲ್ಲಿ. ಓಕೆ, ಕ್ಲಾಸ್ಗೆ ಒಬ್ಬರೇ ಬರೋಕೆ ಇಷ್ಟ ಬರ್ತೀರಾ ಇಲ್ಲ ಫ್ಯಾಮಿಲಿ ಜೊತೆ? ಇಲ್ಲ, ಒಬ್ಬರೇ ಬಂದೇವ್ರಿ. ನಾನು ಇದ ಫಸ್ಟ್ ಪರ್ಸನಲ್ ಮೀಟ್ ಸ್ವಾಮಿಯವ್ರ ಮೀಟ್ ಆದ್ರೆ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬಂದಿ. ವರ್ಕ್ಶಾಪ್ ಬಂದ ನಾ ಒಬ್ಬನೇ ಬಂದೇನಿ. ಮುಂದ್ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಕರ್ಕೊಂಡ್ ಬರ್ಬೇಕು ಅನ್ನೋ ನನ್ನ ತಲೆಯಲ್ಲಿ. ಓಕೆ ಸರ್. ನಾವು PU ಸೆಕೆಂಡ್ ಇಯರ್. ಲೆಕ್ಕ ನಾವು ಮಾಡ್ತಿದ್ದೆ. IT ರಿಟರ್ನ್ GST ಎಲ್ಲ ಐತಿ, ಲೆಕ್ಕ ಇರ್ತೈತಿ. ಆದ್ರೆ ಲೆಕ್ಕ ಇಲ್ಲ ನಾವು ಮಾಡ್ತಿದ್ವಿ. ಗುರುಜರ್ಕಿನ ಮೊದ್ಲು ಬರಕಿನ ಅದ್ರ ಲೆಕ್ಕನ ಇಡ್ತಿದ್ದಿಲ್ಲ. ನಾವು ಯಾವ ತರ ಇದನ್ನ ಮಾಡ್ಬೇಕು, ಹೆಂಗ ಲೆಕ್ಕ ಇಡ್ಬೇಕಂದ್ರೆ ಸುಮ್ನೆ ಹಂಗ ಬರ್ತೈತಿ, ಹೋಗ್ತೈತಿ, ಇನ್ಕಮ್ ಬರ್ತೈತಿ, ಅದ್ರ ಬರ್ದ ಕೊಡೋರು ಕೊಡ್ತೀವಿ. ಅದ್ರ ಬಗ್ಗೆ ಲೆಕ್ಕ ಯಾವ ತರ ಇಡ್ಬೇಕು ಅನ್ನೋದು ನಮಗ್ ಗೊತ್ತಿದ್ದಿಲ್ಲ. ಬಿಸ್ನೆಸ್ ಮಾಡ್ತೇವೆ ಅಷ್ಟೇ, ಬರ್ತೈತಿ, ಇನ್ಕಮ್ ಬರ್ತೈತಿ, ಆದ್ರೆ ಟರ್ನ್ ಒಂದೈತಿ, ಸಾಲ ಇರ್ತೈತಿ, ಸಾಲ ಕೊಡ್ತೇವಿ, ಸುಮ್ನೆ ಕುಂದಿರ್ತೀವಿ ಅಷ್ಟೇ. ಅದ್ರ ಬಗ್ಗೆ ರೊಕ್ಕ ನಾವ್ ಯಾವ ತರ ಲೆಕ್ಕ ಇಡ್ಬೇಕು ಅನ್ನೋದು ನಮ್ಗೆ ನಾವು ಇಲ್ಲಿ ಬಂದ್ಮೇಲೆ ಪ್ರತಿಯೊಂದು 100 ರೂಪಾಯಿ ಸಹಿತ ಲೆಕ್ಕ ಯಾವ ತರ ಒಂದ್ ಕಪ್ ಚಾ ಕುಡಿದ್ರೆ ಹೊರಗಡೆ ನಾನು ಅದನ್ನ ಹಾಳೆಯಲ್ಲಿ ಒಂದ್ ಬರೆದು ಇಟ್ಕೊಂತಾನೆ. ಸಾಯಂಕಾಲ ನೈಟ್ ಹೋಗಿ ಅದ್ ಟೋಟಲ್ ಕಟ್ಟಿ ನಮ್ದು ಬಂದಿದ್ದ ಖರ್ಚು ಎಷ್ಟಾಯ್ತು, ಕ್ರೆಡಿಟ್ ಎಷ್ಟಾಯ್ತು, ಡೆಬಿಟ್ ಎಷ್ಟಾಯ್ತು, ನಮ್ದು ಹಾಲಿಂದ ಇವತ್ತು ಎಷ್ಟು ಬಂತು, ಡೈಲಿದಲ್ಲಿ ಹಾಲಿಂದ ಎಷ್ಟು ಇನ್ಕಮ್ ಬಂತು, ಇದು ನಮ್ದು ಎಷ್ಟು ಖರ್ಚಾಯ್ತು, ಎಷ್ಟು ಹೋಯ್ತು, ಎಷ್ಟು ಬಂತು ಅನ್ನೋದು ಗೊತ್ತಾಯ್ತು. ನಮ್ದಲ್ಲ ಅದು ಜಾಸ್ತಿ ಖರ್ಚಾದ್ರೂ ಸಹಿತ ನಮ್ ಮೈಂಡ್ ಇವತ್ತು ನಮ್ದು ಇಷ್ಟು ಲಾಸ್ ಆಗಿದೆ, ಇಷ್ಟು ಇನ್ಕಮ್ ನಮ್ಗೆ ಬರ್ಬೇಕೈತೆ, ಇನ್ಕಮ್ ಕಡಿಮೆ, ಖರ್ಚು ಕಡಿಮೆ ಮಾಡ್ಬೇಕು, ಖರ್ಚು ಜಾಸ್ತಿ ಆಗೈತಿ ಇವತ್ತು ಅಂತ ನಮ್ಗೆ ಲೆಕ್ಕ ಸಿಗುತ್ತೆ. ಟಿಶ್ಯೂ ಬಗ್ಗೆ ಏನ್ ಹೇಳಿದ್ರು? ಟಿಶ್ಯೂ ಬಗ್ಗೆ ಹೇಳ್ತೀರಾ? ಟಿಶ್ಯೂ ಬಗ್ಗೆ ನೀವ್ ಏನಕ್ಕೆ ಇಷ್ಟಪಡ್ತೀರಾ? ಈಗ ಕ್ಲಾಸ್ ಅಲ್ಲಿ ಹೇಳಿದ್ರ ಬಗ್ಗೆ 3 ಲಕ್ಷ ಬಗ್ಗೆ ಇಲ್ಲಿ ಬಂದ್ಮೇಲೆ 3 ಲಕ್ಷಕ್ಕಿಂತ ತಿಂಗಳಿಗೆ ಇನ್ಕಮ್ ಯಾರು ಜಾಸ್ತಿ ದುಡಿದ್ರೆ ಅದರಲ್ಲಿ ನಮ್ಮ ಕೈ ಹತ್ತಿರ ಅಂತ ಟ್ಯೂಷನ್ ಹೇಳಿದ್ರೆ, ಆ ತರ ನಮ್ದು 3 ಲಕ್ಷದ ಮ್ಯಾಗ ನಮ್ದು ಟರ್ನ್ ಇನ್ಕಮ್ ಬರ್ತಾ ಇದೆ. 15 ದಿವಸಕ್ಕೊಮ್ಮೆ 1.45 1.46 ಬರ್ತಾ ಐತಿ. 15 ದಿವಸಕ್ಕೊಮ್ಮೆ ಪೇಮೆಂಟ್ ಆಗುತ್ತೆ. ದೊಡ್ಡ ಪಾಯಿಂಟ್ ನಾ ತಗೊಂಡನಿ 315 ಲೀಟರ್ ಬರ್ತೈತಿ ಒಂದ್ ದಿವಸಕ್ಕೆ. ಸಂಜೆಲ್ಲ ಮುಂಜಾನೆ ಸೇರಿ 40 ತಿಂಗಳಿಗೆ 3 ಲಕ್ಷದ ಚಿಲ್ಲರ, 3 ಲಕ್ಷ ಮಿನಿಮಮ್ 3 ಲಕ್ಷ ಬರ್ತೈತಿ. ಶೀಪ್ ಅಂಡ್ ಗೋಟ್ ಫಾರ್ಮಿಂಗ್ ಇದೆ, ಡೈರಿ ಫಾರ್ಮಿಂಗ್ ಎರಡು ಸೇರಿ ಅಷ್ಟೇ ಜಾಸ್ತಿ ಇದೆ. ಅಷ್ಟೇ ಟರ್ನ್ ಓವರ್. ನಂದು ಈಗಿನ್ನೂ ಏನು ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಲೋನ್ ಅದಾವು, ಸಾಲ ತೀರೋ ಮಟ್ಟ ಸ್ವಲ್ಪ ನಮಗೂ ಟೆನ್ಷನ್ ಜಾಸ್ತಿ, ಬಂಡವಾಳ ಜಾಸ್ತಿ ಆಗೈತಿ. ಮತ್ತೆ 5 ಗುಂಟೆ ಜಾಗ ತಗೊಂಡು ಮಾಡ್ಕೊಂಡು ಸೆಡ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಅದನ್ನ ಸ್ವಲ್ಪ ಸಾಲ ತೀರ್ತಂದ್ರೆ ಆರಾಮ್ ಇರ್ಬೋದು. ಓಕೆ ಸರ್. ನಿಮ್ ಕೆಳಗಡೆ ಎಷ್ಟು ಜನ ಕೆಲಸ ತಗೊಂಡಿದ್ದೀರಾ ಈಗ? 3 ಜನ ಅದಾರ. UPR ಒಂದ್ ಫ್ಯಾಮಿಲಿ ಇದೆ, ಒಂದು ಗಂಡ ಫ್ಯಾಮಿಲಿ ಇದೆ. ಓಕೆ ಸರ್. ಒಂದ್ ಫ್ಯಾಮಿಲಿ ಇದೆ UPR, ಅವರೇ ಮಾಡ್ಕೊಂಡು ಹೋಗ್ತಾರೆ. ಈಗ ನಮ್ಮ ಮೊದ್ಲು ನಾವು ಮಾಡ್ತಿದ್ವಿ, ಈಗ ಒಂದು 7-8 ತಿಂಗಳಿಂದ ಅವರೇ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಫ್ರೀ ಅದಾವಿ, ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ 5ನೇ ಕ್ಲಾಸ್. ಗುರುಜರ ಬಗ್ಗೆ ನಾವು ದೇವ್ರಂದ್ರ ಗೊತ್ತಿದ್ದಿಲ್ಲ, ಭಕ್ತಿ ಅಂದ್ರೆ ಗೊತ್ತಿದ್ದಿಲ್ಲ, ಸುಮ್ಮನೆ ಹಂಗ ಮಾಡ್ತಿದ್ವಿ ಅಷ್ಟೇ. ಇಲ್ಲಿ ಬಂದ್ಮೇಲೆ ನಾವು ಒಂಥರ ಏನು ನಸಿನಾಗ ಎದ್ದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಗುರುಜರ ಬಗ್ಗೆ ನಾವು ದೇವ್ರ ಬಗ್ಗೆ ನಾವು ಭಕ್ತಿ ಇಟ್ಕೊಂಡು ಅವ್ರು ಹೇಳೋದು ಮಾತು ಕೇಳ್ಕೊಂಡು ಅವ್ರು ಏನೋ ಒಂದ್ ಕೆಲಸ ಮಾಡೋ ಹೊತ್ನಾಗ ನಮ್ಮ ಪಾಸಿಟಿವ್ ಆಗಿ ಮಾತಾಡಿ ನಮಗೆ ಅದ್ರ ಬಗ್ಗೆ ಮಂತ್ರ ಅಂತ ಹೇಳಿದ್ರಲ್ರಿ, ಅದನ್ನ ಹೇಳಿದ್ಮೇಲೆ ಅವ್ರು ಹೇಳಿದ ಪ್ರಕಾರ ನಮ್ಗೆ ಸಕ್ಸಸ್ ಆಗ್ತದೆ. ಮೊದ್ಲು ನಮ್ಗೆ ಅದು ಏನ್ ತಲೆ ಇದ್ದಿಲ್ಲ, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ, ನಾವು ಸುಮ್ಮನೆ ಮಾಡ್ತಿದ್ವಿ ಬಿಸ್ನೆಸ್ ಅಷ್ಟೇ. ಈಗ ಇಲ್ಲಿ ಬಂದ್ಮೇಲೆ ಎಲ್ಲ ಪ್ರತಿಯೊಂದು ಅವ್ರು ಗುರುಜರು ಹೇಳಿದ್ದು ಫಾಲೋ ಮಾಡ್ತಾ ಇದ್ದೇನೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.